ಉಸಿರಾಟದ ಸಮಸ್ಯೆಯಾದ ಅಸ್ತಮಾ ಕುರಿತಂತೆ ಹಲವಾರು ತಪ್ಪು ತಿಳುವಳಿಕೆಗಳಿವೆ. ಹಲವು ಸುಳ್ಳು ನಂಬಿಕೆಗಳು, ಮಿತ್ಗಳು ಇವೆ. ಅಸ್ತಮಾದ ಲಕ್ಷಣಗಳನ್ನು ಮೊದಲೇ ಅರಿತುಕೊಂಡ್ರೆ ಇದು ತೀವ್ರ ಸ್ವರೂಪಕ್ಕೆ ಬದಲಾಗುವುದನ್ನು ತಡೆಯಬಹುದು. ಹೀಗಾಗಿ ಅಸ್ತಮಾ ಎಂಬ ಕಾಯಿಲೆಯ ಸುತ್ತ ಹಬ್ಬಿ ನಿಂತಿರುವ ತಪ್ಪು ತಿಳುವಳಿಕೆಗಳೇನು, ಸತ್ಯ ಏನು ಎಂಬ ಬಗ್ಗೆ ತಿಳಿದುಕೊಂಡು ಬನ್ನಿ. ಅಸ್ತಮಾ ಕುರಿತು ಇರುವ 9 ಸುಳ್ಳುಗಳಿವು. ಅಸ್ತಮಾ ಕುರಿತ ಮಿಥ್ಯೆ, ತಪ್ಪು ಕಲ್ಪನೆಗಳು. ಉಸಿರಾಟದ ಸಮಸ್ಯೆಯ ಸುತ್ತ ಹಲವಾರು ತಪ್ಪು ತಿಳುವಳಿಕೆಗಳಿವೆ. ಹಲವು ಸುಳ್ಳು ನಂಬಿಕೆಗಳು ಇದರ ಸುತ್ತ ಸುತ್ತಿಕೊಂಡು ಇದನ್ನೊಂದು ಪಿಡುಗನ್ನಾಗಿ ಪರಿವರ್ತಿಸಿರೋದು ಹೌದು. ಅಸ್ತಮಾದ ಲಕ್ಷಣಗಳನ್ನ ಮೊದಲೇ ಅರಿತುಕೊಂಡರೆ ಇದನ್ನ ತೀವ್ರ ಸ್ವರೂಪಕ್ಕೆ ಬದಲಾಗುವುದನ್ನ ತಡೆಯಬಹುದು. ಬನ್ನಿ, ಅಸ್ತಮಾ ಎಂಬ ಕಾಯಿಲೆಯ ಸುತ್ತ ಹಬ್ಬಿ ನಿಂತಿರುವ ತಪ್ಪು ತಿಳುವಳಿಕೆಗಳೇನು, ಸತ್ಯ ಏನು ಎಂಬ ಉಪಯುಕ್ತ ಮಾಹಿತಿ ಇಲ್ಲಿದೆ. ಅಸ್ತಮಾ ಎಂಬುದು ಸಾಮಾನ್ಯವಾದ ಕಾಯಿಲೆ ಎಂದುಕೊಂಡರೂ ಗಂಭೀರ ಸ್ವರೂಪದಲ್ಲಿ ಜೀವನವಿಡೀ ಬಾಧಿಸುವ ಸಮಸ್ಯೆಯೂ ಹೌದು. ಈ ಉಸಿರಾಟದ ಸಮಸ್ಯೆಯ ಸುತ್ತ ಹಲವಾರು ತಪ್ಪು ತಿಳುವಳಿಕೆಗಳಿವೆ. ಅದರ ಬಗ್ಗೆಯೇ ನೋಡ್ತಾ ಹೋಗೋಣ. ಅಂದಹಾಗೆ ಅಸ್ತಮಾ ಕೇವಲ ಬಾಲ್ಯದಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆ ಎಂಬ ನಂಬಿಕೆ ಇದೆ. ಆದರೆ ಅದು ಹಾಗಲ್ಲ. ಬಾಲ್ಯದಲ್ಲೇ ಶುರುವಾಗುವ ಸಮಸ್ಯೆ ಇದಾದರೂ ಯಾವುದೇ ವಯಸ್ಸಿನಲ್ಲಿಯೂ ಕಾಣಿಸಿಕೊಳ್ಳಬಹುದಾದ ಆರೋಗ್ಯ ಸಮಸ್ಯೆ. ಹಾಗಾಗಿ ಯಾವುದೇ ವಯಸ್ಸಿನಲ್ಲಾದರೂ ಬರಬಹುದಾದ ಅಸ್ತಮಾದ ಆರಂಭಿಕ ಲಕ್ಷಣಗಳು ಏನು ಎಂಬ ಬಗ್ಗೆ ಅರಿವು ಅತ್ಯಂತ ಅಗತ್ಯ. ಅಸ್ತಮಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಇದು ಹರಡುವ ರೋಗವಲ್ಲ. ಇದು ಪರಿಸರ ಹಾಗೂ ವಂಶವಾಹಿಯಿಂದ ಬರುವ ಸಮಸ್ಯೆ. ಅಸ್ತಮಾ ಇರುವ ಮಂದಿ ವ್ಯಾಯಾಮ ಮಾಡಬಾರದು ಅನ್ನೋ ನಂಬಿಕೆ ಇದೆ. ಆದ್ರೆ ಇದು ಸುಳ್ಳು. ಕೆಲವು ಅಸ್ತಮಾ ರೋಗಿಗಳಿಗೆ ಕೆಲವು ವ್ಯಾಯಾಮದಿಂದ ಸಮಸ್ಯೆಗಳಾಗಬಹುದು. ಹಾಗಾಗಿ ಅಸ್ತಮಾ ಇದೆ ಅಂದಾಕ್ಷಣ ವ್ಯಾಯಾಮ ಬಿಡುವುದಲ್ಲ. ಕೆಲವು ವ್ಯಾಯಾಮಗಳಿಂದ ಅಸ್ತಮಾ ರೋಗಿಗಳ ಒಟ್ಟು ಆರೋಗ್ಯ ವೃದ್ಧಿಸಿ ಶ್ವಾಸಕೋಶದ ಕಾರ್ಯವೈಖರಿಯೂ ವೃದ್ಧಿಸುತ್ತೆ. ಅಸ್ತಮಾ ಮಾನಸಿಕ ಸಮಸ್ಯೆಗೆ ಸಂಬಂಧಿಸಿದ್ದು ಎಂಬ ನಂಬಿಕೆ ಇದೆ. ಆದ್ರೆ ಇದು ಸುಳ್ಳು. ಅಸ್ತಮಾ ಒಂದು ದೈಹಿಕವಾದ ಸಮಸ್ಯೆ. ಇದು ಉಸಿರಾಟದ ಸಮಸ್ಯೆ. ಆದ್ರೆ ಒತ್ತಡ, ಉದ್ವೇಗದಂತಹ ಸಮಸ್ಯೆಗಳು ಅಸ್ತಮಾವನ್ನ ಇನ್ನಷ್ಟು ಹೆಚ್ಚಿಸಬಹುದು. ಅಸ್ತಮಾದ ಔಷಧಿಗೂ ಚಟವಾಗತ್ತೆ ಎಂಬ ಮಾತಿದೆ. ಆದ್ರೆ ಇದು ಕೂಡ ಸುಳ್ಳೆ. ಅಸ್ತಮಾಕ್ಕೆ ಬಹಳಷ್ಟು ಮಂದಿ ಬಳಸುವ ಇನ್ಹೇಲ್ ಮಾಡುವ ಔಷಧಿಗಳು ಚಟವಾಗುವುದಿಲ್ಲ. ಬದಲಾಗಿ ಇದು ಅಸ್ತಮಾದಿಂದ ಹೊರಬರಲು, ಆರಾಮ ನೀಡಲು ಸಾಕಷ್ಟು ಸಹಾಯ ಮಾಡ್ತವೆ. ಅಸ್ತಮಾ ಗಂಭೀರವಾದ ಸಮಸ್ಯೆಯಲ್ಲ ಎಂಬ ನಂಬಿಕೆ ಇದೆ. ಆದರೆ ಕೆಲವೊಮ್ಮೆ ಅಸ್ತಮಾ ಗಂಭೀರವಾಗಿ ಮಾರಣಾಂತಿಕವಾಗಿಯೂ ಪರಿಣಮಿಸಬಹುದು. ಹಾಗಾಗಿ ಅಸ್ತಮಾಕ್ಕೆ ಸರಿಯಾದ ಚಿಕಿತ್ಸೆ ಬೇಕೇ ಬೇಕು. ಅಸ್ತಮಾ ಅಟ್ಯಾಕ್ ಆದಾಗ ಮಾತ್ರ ಇನ್ಹೇಲರ್ ಬೇಕಾಗತ್ತೆ ಎಂಬ ತಪ್ಪು ತಿಳುವಳಿಕೆ ಇದೆ. ಅಸ್ತಮಾ ಸಮಸ್ಯೆ ಇರುವ ಮಂದಿಗೆ ಇದನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳಲು ನಿತ್ಯವೂ ಇನ್ಹೇಲರ್ನ ಉಪಯೋಗ ಇರುತ್ತೆ. ಅಟ್ಯಾಕ್ ಆದಾಗ ಒಡನೆಯೇ ಸಮಾಧಾನ ಸಿಗಲು ಇನ್ಹೇಲರ್ ಅವಶ್ಯವಾಗಿ ಬೇಕಾಗುತ್ತೆ. ಬೇರೆ ವಾತಾವರಣ ಅಥವಾ ಹವಾಮಾನ ಪರಿಸ್ಥಿತಿ ಇರುವ ಜಾಗಕ್ಕೆ ಹೋಗುವುದರಿಂದ ಅಸ್ತಮಾ ಕಡಿಮೆಯಾಗತ್ತೆ ಎಂಬ ನಂಬಿಕೆ ಇಂದಿಗೂ ಇದೆ. ಸ್ಥಳ ಬದಲಾವಣೆಯಿಂದ ಅಸ್ತಮಾ ಗುಣವಾಗದು. ಕೆಲವು ಮಂದಿಗೆ ಇದರ ಲಕ್ಷಣಗಳು ಕಡಿಮೆಯಾಗಬಹುದು. ಆದರೆ ಅಸ್ತಮಾ ಸಮಸ್ಯೆ ಸ್ಥಳಕ್ಕೆ ಹೊಂದಿಕೊಂಡ ಸಮಸ್ಯೆ ಅಲ್ಲ. ಅಸ್ತಮಾದಿಂದ ಶಾಶ್ವತ ಮುಕ್ತಿ ಎಂಬುದಿಲ್ಲ. ಆದರೆ ಕೆಲವು ಪರ್ಯಾಯ ಚಿಕಿತ್ಸೆಗಳಿಂದ ಇದರ ಲಕ್ಷಣಗಳು ಹತೋಟಿಗೆ ಬರಬಹುದೇ ಹೊರತು ಪರ್ಯಾಯ ಚಿಕಿತ್ಸೆಗಳಿಂದ ಸಂಪೂರ್ಣವಾಗಿ ಅಸ್ತಮಾದಿಂದ ಹೊರ ಬರಬಹುದು ಅಂತ ಹೇಳೋಕ್ಕಾಗಲ್ಲ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.